ತಿರುಚಿಟ್ರಂಬಲಂ. ಓಂ ಶಿವಾ ತಿರುಚಿಟ್ರಂಬಲಂ. ನಿಮ್ಮ ಒಳಗೆ ಗೊಂದಲಗಳು, ಆಸೆಗಳು, ಸಮಸ್ಯೆಗಳು, ಸಾವಿರ ರೀತಿಯ ಮಾಯೆಗಳಿರುವ ಕಾರಣ ನೀವು ಇಲ್ಲಿ ಬಂದು ಕುತ್ಕೊಂಡದ್ದು. ಈಗ ಅರ್ಥ ಆಗ್ತದ? ನಾನು ಎಂಬುದನ್ನು ಬಿಟ್ಟವ ಮೇಲೆ ಕೂತ್ಕೊಳ್ತಾನೆ, ನಾನು ಎಂಬುವ ಕೆಳಗೆ ಕೂತ್ಕೊಳ್ತಾನೆ. ಇಷ್ಟೇ ವ್ಯತ್ಯಾಸ. ಆಗ ನಾನು ಯಾರು ಅಂತೇಳಿ ಅರ್ಥ ಆಗುದು. ಇಲ್ಲಿ ಎಲ್ಲಿ ಉಂಟು ನಾನು? ನೀನೊಳ್ಳೆ ನಿದ್ರೆ ಮಾಡಿರೋಗ ಎಲ್ಲಿ ಹೋಯ್ತು ನಾನು? ಎಲ್ಲಿ ಹೋಯ್ತು ಹೆಂಡತಿ ಮಕ್ಕಳು? ಎಲ್ಲಿ ಹೋಯ್ತು ವ್ಯವಹಾರದ ನೆನಪು? ನೀನು ಇದೆಯಲ್ಲ, ಎಲ್ಲಿ ಹೋಗಿದ್ದು? ಸತ್ಯ ಹೇಳ್ತಾನಲ್ಲ ಭಗವಂತ, ಕಣ್ಣು ಬಿಡುವಾಗ ಸತ್ಯವನ್ನು ತಿಳಿದು ಕಣ್ಣು ಬಿಡು. ಕಣ್ಣು ಬಿಡುವಾಗ ಪ್ರತಿಯೊಬ್ಬರಿಗೆ ಆಲೋಚನೆ ಆಗ್ಬೇಕು, ನಿನ್ನೆ ರಾತ್ರಿ ನಾನು ನಿದ್ರೆಯಲ್ಲಿ ಎಲ್ಲಿ ಇದ್ದೆ? ನನ್ನ ಬ್ಯಾಂಕ್ ಅಕೌಂಟ್ ಗೊತ್ತಿತ್ತಾ? ಅದು ನನ್ನ ಹೆಂಡತಿ ನನ್ನ ಪಕ್ಕದಲ್ಲಿದ್ದಾರೆ ಅಂತ ಗೊತ್ತಿತ್ತಾ? ಅಲ್ಲ ನನ್ನ ಮಕ್ಕಳು ನನ್ನ ಪಕ್ಕದಲ್ಲಿದ್ದಾರೆ ಅಂತ ಗೊತ್ತಿತ್ತಾ? ಅಲ್ಲ ನನ್ನ ಮನೆಯಲ್ಲಿ ನಾನು ಮಲ್ಕೊಂಡಿದ್ದೇನೆ ಎಂಬ ಅರಿವಿತ್ತಾ? ನೀನು ಎಲ್ಲಿ ಮಲ್ಕೊಂಡಿದ್ದಿ? ನಿಮಗೆ ಊಹೆ ಮಾಡ್ಲಿಕ್ಕೆ ಸಾಧ್ಯವಾ? ನಿದ್ರೆ ಅವಸ್ಥೆಯಲ್ಲಿ ನಿದ್ರಾ ಅವಸ್ಥೆ ಎಂಬುದೇ ಸತ್ಯ ಅವಸ್ಥೆ. ಆ ನಿದ್ರಾ ಅವಸ್ಥೆ ಎಂಬುದು ಉಂಟಲ್ಲ, ಸತ್ಯ ಅವಸ್ಥೆ. ಆ ಒಂದು ನಿದ್ರೆಯಲ್ಲಿ ಎಷ್ಟು ಜೀವನ ಮಾಡ್ತೇವೆ ನಾವು, ಯಾರ್ಯಾರ ಜೊತೆ ಜೀವನ ಮಾಡ್ತೇವೆ, ಎಲ್ಲಿಗೆಲ್ಲ ಹೋಗ್ತೇವೆ ಅಲ್ವಾ? ಒಂದು ಶ್ವಾಸದ ಜೊತೆ ಎಷ್ಟು ಶ್ವಾಸವನ್ನು ಬೆರೆಸಿರ್ತೇವೆ, ಎಷ್ಟು ಕನೆಕ್ಟಿವಿಟಿ ಸಿಗ್ತದೆ. ನಿದ್ರೆ ಹಾಗಾದ್ರೆ ಮನುಷ್ಯ ಪ್ರತಿ ರಾತ್ರಿ ನಿದ್ರೆ ಅವಸ್ಥೆಯಿಂದ ಬಂದ್ಮೇಲೆ ಅವ್ನು ಜ್ಞಾನಿ ಆಗ್ಬೇಕಲ್ಲ ಎಕ್ಸ ಆದ್ಮೇಲೆ? ಯಾಕಾಗಲ್ಲ? ಅವನಿಗೆ ಜ್ಞಾನ ಉದಯ ಆಗ್ಲಿಲ್ಲ, ಅವನಿಗೆ ಸತ್ಯದ ಅರಿವಿಲ್ಲ. ಈ ಕ್ಷಣದಲ್ಲಿ ನಿಂಗೆ ಸತ್ಯದ ಅರಿವು ಬಂದ ನೀನ್ ಹೇಗಿರ್ತಿ ಅಂತ ನೀನೇ ತಿಳಿದುಕೋ. ಯಾರನ್ನು ಜ್ಞಾನಿ ಅಂತ ಕೇಳುದು? ಯಾಕೆ ಇನ್ನೊಬ್ಬರನ್ನು ಜ್ಞಾನಿ ಆಗ್ಬೇಕು ಅಂತ ಹೇಳುದು? ನಾನೇ ಜ್ಞಾನಿ ಆಗೋಲ್ಲ, ನಾನೇ ತಿಳಿದುಕೊಳ್ಳುವಲ್ಲ ಈ ಸತ್ಯದ ಅರಿವನ್ನು. ಆ ಅರಿವು ಬರ್ಸ್ಕೋಬೇಕು ಅಂದ್ರೆ ಮೌನದಲ್ಲೇ ಇರ್ಬೇಕು. ಅರಿವು ಬರ್ಸ್ಕೋಬೇಕಂದ್ರೆ ಮೌನದಲ್ಲೇ ಇರ್ಬೇಕು. ಮೌನದಲ್ಲಿ ಇರ್ಬೇಕಲ್ಲ, ಸತ್ಯ ತಿಳಿಬೇಕು. ಕಣ್ಣ ಮುಂದೆ ಆಗೋ ಸತ್ಯವನ್ನು ತಿಳಿಬೇಕು. ಮೌನ ಮನಸ್ಸು ಆಗಬೇಕು. ಈಗ ಮನಸ್ಸು ನಿಮ್ಗೆ ಗೊತ್ತಾಗ್ತಿದೆ ಅಂದ್ರೆ ಇವಾಗ ಒಳಗಡೆ ಹೇಳ್ತಿದೆ ಅಂದ್ರೆ ಈ ಸರ್ವ ವಸ್ತುಗಳಲ್ಲೂ ಆ ಭಗವಂತ ಇದೇನೆ ಗುರು ಅನ್ನೋದು ಅಂದ್ರೆ ಎಲ್ಲದಲ್ಲೂ. ಇವಾಗ ನಾನು ಬೇರೆ ಇಲ್ಲ, ಇದು ಬೇರೆ ಇಲ್ಲ, ಎಲ್ಲಾ ವಸ್ತುಗಳಲ್ಲೂ ಅದೇ ಇದೆ ಅಂತ ಅರಿವಾಗ ಗೊತ್ತಾಗ್ತಿದೆ. ಅದೇನೋ ಬುದ್ಧಿ ಮಟ್ಟ ಗೊತ್ತಾಗ್ತಿದ್ಯಾ ಅಥವಾ ಏನು ಗೊತ್ತಾಗ್ತಿದ್ಯಾ ಗೊತ್ತಿಲ್ಲ. ಆದ್ರೆ ಅದನ್ನು ಪೂರ್ತಿ ಅರಿವು ಪಡಿಸ್ಕೊಳ್ಳೋದು ಹೇಗೆ? ಪೂರ್ತಿ ಅರಿವು ಬಂದ್ರೆ ಇಲ್ಲಿ ಯಾವುದು ಇಲ್ಲ ಎಂಬ ಅರಿವು ಬರ್ತದೆ. ಪೂರ್ತಿ ಅರಿವು ಬಂದ್ರೆ ಇಲ್ಲಿ ಯಾವುದು ಇಲ್ಲ, ಯಾವುದ ರೂಪವೂ ಕಾಣುದಿಲ್ಲ ಇಲ್ಲಿ ಕಣ್ಣಿಗೆ. ಈ ರೂಪ ಎಲ್ಲ ಇಲ್ಲಿ ಇಲ್ಲ. ನಿಮಗೆ ಅನಿಸ್ತದೆ ಈ ರೂಪ ಎಲ್ಲ ಇಲ್ಲಿ ಉಂಟು ಅಂತೇಳಿ. ನನ್ನ ಕಣ್ಣಿಗೆ ಬೇರೆ ಅನಿಸ್ತದೆ. ಇದೇ ಸತ್ಯ, ಇದೇ ಮಾಯ. ಮಾಯ ಮತ್ತು ಸತ್ಯ ಯಾವತ್ತು ಒಂದಾಗ್ತಾ ಇರ್ತದೆ, ಆದ್ರೆ ಗೊತ್ತಾಗುದಿಲ್ಲ ಅಷ್ಟೇ. ಇಲ್ಲಿ ಒಂದೊಂದು ಸೋಲು ಮಾತ್ರ ಕಾಣ್ತಾ ಉಂಟು, ಇಲ್ಲಿ ರೂಪ ಕಾಣ್ತಾ ಇಲ್ಲ. ಇಲ್ಲಿ ಗಂಡು ಹೆಣ್ಣು ಎಂಬ ಭೇದ ಭಾವ ಕಾಣ್ತಾ ಇಲ್ಲ. ಇಲ್ಲಿ ಒಂದೇ ಸೋಲು ಅಂತೇಳಿ ಕಾಣ್ತಾ ಉಂಟು, ಒಂದೇ ಆತ್ಮಗಳು. ಈ ಆತ್ಮಗಳು ಈ ಆತ್ಮಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಯಾವುದೋ ಒಂದು ಜನ್ಮಕ್ಕೆ ಸಂಬಂಧಪಟ್ಟು ಇದು ಶರಣಾಗ್ತಾ ಉಂಟು. ಇಷ್ಟೇ ವಿಚಾರ. ಒಂದೊಂದು ಆತ್ಮಗಳಿಗೆ ಅದೆಷ್ಟೋ ಕನೆಕ್ಟಿವಿಟಿ ಇರ್ತದೆ ಆತ್ಮಕ್ಕೆ ಸಂಬಂಧಪಟ್ಟ. ಅದೆಲ್ಲ ಒಂದೇ. ಈ ಆತ್ಮ ಪ್ರಕಾಶವಾಗಿರ್ತದೆ, ಯಾವಾಗ ಶುದ್ಧ ಚೈತನ್ಯವಾಗಿರ್ತದೆ. ಈ ಆತ್ಮದಿಂದ ಬಂದದೆಲ್ಲ ಈ ಆತ್ಮಕ್ಕೆ ಶರಣಾಗ್ತದೆ. ಅದು ಇಲ್ಲಿ ಗುರು ಮತ್ತು ಭಕ್ತರಾಗಿ ಕಾಣುದು. ಎಲ್ಲಿ? ಈ ಪ್ರಪಂಚದಲ್ಲಿ. ನಾವು ಗುರುಗಳ ಹತ್ರ ಹೋದೆವು, ಗುರುಗಳೊಂದು ಏನೊಂದು ವಿಷಯ ಹೇಳಿದರು, ಗುರುಗಳಾಗಿ ಹೇಳುದಿಲ್ಲ, ಇದು ನನ್ನದೇ ಅಂಶ, ಪುನಃ ಬಂದ್ಬಿಡಿ ಹುಡುಕಿಕೊಂಡು. ಇದೆಲ್ಲವೂ ನಾನೇ ಅಂತ ಇರ್ತಾರೆ. ಇಲ್ಲಿ ಕೂತ್ಕೊಂಡದೆಲ್ಲವೂ ನಾನು. ಈ ಅರಿವು ಬಂದಿರ್ತದೆ. ಈ ಅರಿವು ಬರಬೇಕಾದ್ರೆ ಅಷ್ಟು ಸುಲಭದಲ್ಲಿ ಬರುವುದಿಲ್ಲ. ಇದು ತುಂಬಾ ಅನುಭವಿಸಬೇಕು. ಮನಸ್ಸು ಓಡುದು ನಿಲ್ಲಬೇಕು.
ಚಂಚಲತೆ ಮನಸ್ಸನ್ನ ನಿಗ್ರಹಿಸ್ಬೇಕು. ಆತ್ಮವಿಶ್ವಾಸ ಇರ್ಬೇಕು, ತನ್ನಂಬಿಕೆ ಇರ್ಬೇಕು. ನಾನು ಹೇಳುವ ವಿಚಾರ ಎಲ್ಲ ಭಗವಂತನೇ ಹೇಳ್ತಾ ಇದ್ದಾನೆ, ನಾನು ಮಾತನಾಡುವ ವಿಚಾರ ಎಲ್ಲ ಭಗವಂತನೇ ಮಾತಾಡ್ತಾ ಇದ್ದಾನೆ. ನಾನು ಮಾತಾಡೋದು ಭಗವಂತನ ಹತ್ರವೇ ಮಾತಾಡ್ತಾ ಇದ್ದೇನೆ, ಬೇರೆ ಯಾರ ಹತ್ರ ಮಾತಾಡ್ತಾ ಇಲ್ಲ. ನನ್ನ ಕಣ್ಣ ಮುಂದೆ ಕೂತ್ಕೊಂಡದೆಲ್ಲ ಸಾಕ್ಷಾತ್ ಶಕ್ತಿ ಸ್ವರೂಪಗಳು, ತನ್ನ ಕಣ್ಣ ಮುಂದೆ ಕೂತ್ಕೊಂಡದೆಲ್ಲ ಪರಬ್ರಹ್ಮ ಸ್ಥಿತಿ ಇರುವ ಜ್ಞಾನಿಗಳು, ತನ್ನ ಕಣ್ಣ ಮುಂದೆ ಕೂತ್ಕೊಂಡದೆಲ್ಲ ಆ ಭಗವಂತನ ಅಂಶವೇ, ಎಲ್ಲವೂ ಭಗವಂತನೇ ಅಂತ ತಿಳಿದು ಮಾತಾಡ್ಬೇಕು. ಹೇಳೋದರ್ಥ ಸತ್ಯ ಸ್ಥಿತಿ ಗೊತ್ತಾದ್ರೆ ಈ ಸ್ಥಿತಿ ಉಂಟಾಗ್ತದೆ. ಎಲ್ಲವೂ ಅವನೇ, ಯಾವುದೋ ಒಂದು ಕಾರಣಕ್ಕಾಗಿ ಬಂದಿದ್ದಾನೆ, ಬರಲೇಬೇಕು. ಸತ್ಯ ಆತ್ಮ ಅಂತೇಳಿ ಆದ್ರೆ ಒಂದು ಗುರುವನ್ನು ಹುಡುಕಿಕೊಂಡು ಖಂಡಿತ ಹೋಗ್ತದೆ. ಒಂದು ಪುಣ್ಯಾತ್ಮ ಅಂತ ಆದ್ರೆ ಒಂದು ಗುರುವನ್ನು ಹುಡುಕಿಕೊಂಡು ಖಂಡಿತ ಹೋಗ್ತದೆ. ಅದು ಯಾವುದೇ ಎಕ್ಸ್ಪೆಕ್ಟೇಷನ್ ಮಾಡೋದಿಲ್ಲ, ಗುರು ಏನು ಹೇಳಿತದ ಮಾಡಿಕೊಂಡೇ ಹೋಗ್ತದೆ. ಪ್ರತಿಯೊಂದು ಆತ್ಮನ ಗುರು ಹುಡುಕ್ತಾ ಇರ್ತಾರ. ಡೆಫಿನೆಟ್ 100%. ಪ್ರತಿ ಒಂದು ಆತ್ಮನು ಅದಕ್ಕೆ ಏನು ಬೇಕು ಅದನ್ನು ಹುಡುಕ್ತದೆ. ಒಂದು ಹೆಂಡತಿ ಬೇಕು ಅಂತ ಹುಡುಕ್ತದೆ, ಒಂದು ಗಂಡ ಬೇಕು ಅಂತ ಹುಡುಕ್ತದೆ, ಒಂದು ಮಕ್ಕಳಾಗಬೇಕು ಅಂತ ಬಯಸ್ತದೆ. ಸಾವಿರ ರೀತಿಯಲ್ಲಿ ಈಗ ಆತ್ಮಗಳ ಸಂಬಂಧಗಳು ಹೇಗೆಯೋ ಅದೇ ರೀತಿ ಅವರವರ ಆತ್ಮ ಜನ್ಮ ಜನ್ಮದಲ್ಲಿ ಪುಣ್ಯ ಮಾಡಿದ್ದರೆ, ಒಂದು ಗುರುವಿನ ಸೇವೆಯಲ್ಲಿ ಇದ್ದರೆ ಅದು ಖಂಡಿತವಾಗಿ ಒಂದು ಗುರುವನ್ನು ಹಿಂಬಾಲಿಸಿಕೊಂಡು ಹೋಗಿಯೇ ಹೋಗ್ತದೆ. ಇದು ಯಾರಿಂದಲೂ ತಡೆದು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಆ ಸಮಯ ಆಗುವಾಗ ಅದು ಬಂದೇ ಬರ್ತದೆ ಎಂಟ್ರಿ, ಡೆಫಿನೆಟ್ಲಿ. ಅದು ಪಾಪ ಮಾಡಿ ಸಿಗ್ತದ ಅಲ್ಲ ಪುಣ್ಯ ಮಾಡಿ ಸಿಗ್ತದ ಅಂತ ಹೇಳಿ ಗೊತ್ತಿದೆ. ಒಂದು ಜನ್ಮದಲ್ಲಿ ಪಾಪ ಮಾಡಿ ಗುರುವಿನ ಸೇವೆ ಮಾಡ್ತಾ ಇದ್ದೇವಾ, ಅಲ್ಲ ಒಂದು ಜನ್ಮದಲ್ಲಿ ಪುಣ್ಯ ಮಾಡಿ ಗುರುವಿನ ಸೇವೆ ಮಾಡ್ತಾ ಇದ್ದೇವಾ ಅಂತ ಹೇಳಿ ಅರಿವಾಗುದಿಲ್ಲ. ಎಲ್ಲ ಒಂದೇ ಮಿಕ್ಸಪ್ ಇರ್ತದೆ. ಒಂದು ಜನ್ಮದಲ್ಲಿ ಅನೇಕ ರೀತಿಯ ಪಾಪವನ್ನು ಮಾಡಿ ಗುರು ಸೇವೆ ಮಾಡಿ ಪರಿಹಾರ ಆಗ್ಬೇಕೆಂಬ ಭಕ್ತರುಗಳು, ಒಂದು ಜನ್ಮದಲ್ಲಿ ಗುರುವಿನ ಸೇವೆ ಮಾಡಿ ಮಾಡಿ ಯಾವುದೋ ಒಂದು ರೀತಿಯಲ್ಲಿ ಅದು ಸಿಗದೆ ಪುನಃ ಅದೇ ಆಸೆಗಾಗಿ ಹುಟ್ಟಿ ಬಂದ ಒಂದು ಭಕ್ತಾದಿಗಳು. ಎರಡು ಭಕ್ತಾದಿಗಳಲ್ಲಿ ಮಿಕ್ಸಿಂಗ್ ಅಲ್ಲಿ ಇರ್ತಾರೆ. ಇದು ಗುರುವಿಗೆ ಮಾತ್ರ ಅರ್ಥ ಆಗುದು. ಇದು ಪಾಪಾತ್ಮ ಪುಣ್ಯಾತ್ಮ, ಇದು ಯಾವ ಕಾರಣಕ್ಕೆ ಬೇಕಾಗಿ ಬಂದಿದೆ. ಆದ ಕಾರಣ ಎಲ್ಲರಿಗೂ ಒಂದೇ ಉತ್ತರ ಆಗುದಿಲ್ಲ. ಆಯಾ ಆತ್ಮಗಳಿಗೆ ಯಾವ್ಯಾವ ಸ್ಥಿತಿ ಸಿಗಬೇಕು, ಯಾವ್ಯಾವ ಉತ್ತರ ಕೊಡಬೇಕು, ಅದೇ ಉತ್ತರ ಕೊಡ್ಲಿಕ್ಕೆ ಸಾಧ್ಯ.